ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದರ್ಶನ್ ಕೇಸ್ನಲ್ಲಿ ಸಾಕ್ಷಿದಾರರಿಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ತೀವ್ರಗೊಂಡ ತನಿಖೆ. ಇನ್ನು ಪೊಲೀಸರಿಂದ ತೀವ್ರಗೊಂಡ ತನಿಖೆ. ಪ್ರಮುಖ ಆರೋಪಿ ಪುನೀತ್ಗೆ ಕಾಕಿ ಫುಲ್ ಡ್ರಿಲ್ ಮಾಡಿದೆ. ವಿಚಾರಣೆ ವೇಳೆ ಇಬ್ಬರು ಲಾಯರ್ ಇದ್ರು ಅಂತ ಹೇಳಿ ಇಲ್ಲಿ ಪುನೀತ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಲಾಯರ್ ಅಂತ ಕಾನ್ಫರೆನ್ಸ್ ಕಾಲ್ನಲ್ಲಿ ಮಾತನಾಡಿದ್ರು ಅಂತಿರೋ ಪುನೀತ್. ಹಾಗಾದ್ರೆ ಇಲ್ಲಿ ಆ ಲಾಯರ್ಗಳು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಇನ್ನು ಜೊತೆಗೆ ಕರೆ ಮಾಡಿದವರು ಯಾರು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿ ಪುನೀತ್ ಹೇಳ್ತಾ ಇದ್ದಾರೆ. ನಾನು ಕಾನ್ಫರೆನ್ಸ್ ಕಾಲ್ನಲ್ಲಿ ಆ್ಯಡ್ ಆಗಿದ್ದೆ ಅಷ್ಟೇ ಮಾತ್ರ, ಬಟ್ ಯಾರಿದ್ರು ಅನ್ನೋದು ಗೊತ್ತಿಲ್ಲ. ಅದು ಬಿಟ್ಟರೆ ಯಾರಿದ್ರು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಪೊಲೀಸರ ಮುಂದೆ ಪುನೀತ್ ಹೇಳಿದ್ದಾರೆ. ಸದ್ಯ ಪುನೀತ್ ಸೇರಿ 3 ಆರೋಪಿಗಳ ಮೊಬೈಲ್ FSLಗೆ ರವಾನೆ ಮಾಡಲಾಗಿದೆ. ವಾಟ್ಸಪ್ ಚಾಟಿಂಗ್ ಜೊತೆಗೆ ಕಾಲ್ ಲಾಗ್ ರಿಕವರಿಗೆ ಮನವಿಯನ್ನ ಕೂಡ ಮಾಡಲಾಗಿದೆ. ಹಾಗಾದ್ರೆ ಆದಷ್ಟು ಬೇಗ ರಿಕವರಿ ಮಾಡಿಕೊಡುವಂತೆ ಪೊಲೀಸರು ಮನವಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಹೀಗಾಗಿ ಆದಷ್ಟು ಬೇಗ ಡೇಟಾ ರಿಕವರಿಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮನವಿಯನ್ನ ಮಾಡಿರುವಂಥದ್ದು. ಈಗಾಗಲೇ ದರ್ಶನ್ ಕೇಸ್ನಲ್ಲಿ 3 ಆರೋಪಿಗಳನ್ನ ಬಂಧಿಸಿ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಪೊಲೀಸರಿಂದಲೂ ಕೂಡ ತನಿಖೆ ಶುರುವಾಗಿದೆ. ಪ್ರಮುಖ ಆರೋಪಿ ಪುನೀತ್ನನ್ನ ಕಾಕಿ ಡ್ರಿಲ್ ಮಾಡಿದೆ. ಹಾಗಾದ್ರೆ ವಿಚಾರಣೆ ವೇಳೆ ಇಬ್ಬರು ಲಾಯರ್ ಇದ್ರು ಅಂತ ಹೇಳಿ ಪುನೀತ್ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂಥದ್ದು. ಹಾಗಾದ್ರೆ ಆ ಲಾಯರ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಕಾನ್ಫರೆನ್ಸ್ ಕಾಲ್ನಲ್ಲಿ ಆ್ಯಡ್ ಆಗಿದ್ದೆ ಅಷ್ಟೇ. ಆ ಲಾಯರ್ಗಳು ಮಾತನಾಡ್ತಾ ಇದ್ರು, ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿ ಪುನೀತ್ ಪೊಲೀಸರ ಮುಂದೆ ಈ ರೀತಿಯಾಗಿ ಬಾಯ್ಬಿಟ್ಟಿದ್ದಾನೆ. ಈಗಾಗಲೇ ಪ್ರಮುಖ ಆರೋಪಿ ಪುನೀತ್ಗೆ ಕಾಕಿ ಫುಲ್ ಡ್ರಿಲ್ ಮಾಡಿದೆ. ಇನ್ನು 3 ಆರೋಪಿಗಳನ್ನ ಬಂಧಿಸಿ ಪೊಲೀಸರು ಕೂಡ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಲಾಯರ್ ಅಂತ ಕಾನ್ಫರೆನ್ಸ್ ಕಾಲ್ನಲ್ಲಿ ಮಾತನಾಡಿದ್ರು ಅಂತ ಹೇಳಿ ಪುನೀತ್ ಹೇಳಿಕೆಯನ್ನ ನೀಡಿದ್ದಾರೆ ಪೊಲೀಸರ ಮುಂದೆ. ಆದರೆ ಆ ಲಾಯರ್ಗಳು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಜೊತೆಗೆ ಕರೆ ಮಾಡಿದವರು ಯಾರು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ನಾನು ಕಾನ್ಫರೆನ್ಸ್ ಕಾಲ್ನಲ್ಲಿ ಆ್ಯಡ್ ಆಗಿದ್ದೆ ಅಷ್ಟೇ, ಅದು ಬಿಟ್ಟರೆ ಯಾರಿದ್ರು ಅಂತ ಹೇಳಿ ಗೊತ್ತಿಲ್ಲ ಅಂತ ಪುನೀತ್ ಇಲ್ಲಿ ಹೇಳ್ತಾ ಇದ್ದಾರೆ. ಸದ್ಯ ಪುನೀತ್ ಸೇರಿ 3 ಆರೋಪಿಗಳ ಮೊಬೈಲ್ ಅನ್ನ ಪೊಲೀಸರು FSLಗೆ ರವಾನೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುತ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇನ್ನು ಇಲ್ಲಿ ದರ್ಶನ್ ಕೇಸ್ನಲ್ಲಿ ಸಾಕ್ಷಿದಾರರಿಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಮಂಜುನಾಥ್? ಅಂಕಿತ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂಥ ಪ್ರಕರಣ ಹಿನ್ನೆಲೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು 3 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದ್ದು, ಅದರಲ್ಲಿ ಪುನೀತ್ ಅಂತಕ್ಕಂಥ ಆರೋಪಿ ಡಿ ಕಂಪನಿಯ ಅಫಿಷಿಯಲ್ ಏನು ಸೋಷಿಯಲ್ ಮೀಡಿಯಾ ವೆಬ್ಸೈಟ್ ಇದೆ ಅದರ ಒಂದು ಆಪ್ರೇಟ್ ಮಾಡ್ತಾ ಇದ್ದಂಥವ್ರು ಏನೇ ಆಕ್ಟಿವಿಟೀಸ್ ಇದ್ದರೂ ಅದರಲ್ಲಿ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾಯಿದ್ರು. ಇಲ್ಲಿ 49ನೇ ಸಾಕ್ಷಿಯಾದಂಥ ಸಂದೀಪ್ ಅವರಿಗೆ ಬೆದರಿಕೆ ಹಾಕಿದಂಥ ಹಿನ್ನೆಲೆ ಸಂದರ್ಭದಲ್ಲಿ ವಾಟ್ಸಪ್ ಕಾಲ್ ಮುಖಾಂತರ 4 ಜನ ಮಾತುಕತೆಯನ್ನು ನಡೆಸಿದ್ರು. ಅದರದ ಮೇಲೆ ಆತ ಈ ಸಂದೀಪ್ಗೆ ಒಂದು ಬೆದರಿಕೆ ಹಾಕುವಂಥ ಕೆಲಸವನ್ನು ಸಹ ಮಾಡಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಅಫಿಡವಿಟ್ ಅನ್ನು ಸಲ್ಲಿಸಿದರು. ಕೋರ್ಟ್ ಸೂಚನೆಯಂತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಅವರ ನೇತೃತ್ವದ ತಂಡ FIR ಅನ್ನು ದಾಖಲು ಮಾಡಿಕೊಂಡು ಯಾವ ಒಂದು ನಂಬರಿಂದ ಬೆದರಿಕೆ ಬಂದಿತ್ತು ಅದನ್ನು ಭೇದಿಸಿ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು. ಈಗ ಬಂಧಿತ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 5 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದರು. ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರ ಸೂಚನೆಯಿಂದ ಅಂದರೆ ಸಾಕ್ಷಿಗಳಿಗೆ
ಬೆದರಿಕೆ ಹಾಕೋದಕ್ಕೆ ಯಾರು ಸೂಚನೆ ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಸಹಾಯ ಏನಾದರೂ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆಗಳಿಗೆ ಅವರು ಯಾವುದೇ ರೀತಿಯಂಥ ಉತ್ತರವನ್ನು ಸಹ ಕೊಡ್ತಾ ಇಲ್ಲ. ಈಗ ಸದ್ಯ ಏನೋ ಒಂದು ವಾಟ್ಸಪ್ ಗ್ರೂಪ್ ಕಾಲ್ ಏನಿತ್ತು ಅದರಲ್ಲಿ ಇಬ್ಬರು ವಕೀಲರು ಅಂತ ಹೇಳ್ಕೊಂಡು ಮಾತನಾಡಿದ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕಾಮಾಕ್ಷಿ ಪಾಳ್ಯ ಪೊಲೀಸರ ಮುಂದೆ ಇಟ್ಟಿದ್ದಾರೆ. ಆದರೆ ಆ ವಕೀಲರು ಯಾರು ಅನ್ನೋದ್ರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ. ಹೀಗಾಗಿ ಅವರ ಏನು ಈಗ ಬಂಧಿತರಾಗಿರ್ತಕ್ಕಂಥ 3 ಜನ ಆರೋಪಿಗಳೇನಿದ್ದಾರೆ, ಪುನೀತು, ವೇಣು, ಸುಹಾಸ್ ಏನಿದ್ದಾರೆ, ಅವರ ಮೊಬೈಲನ್ನು ವಶಪಡಿಸ್ಕೊಂಡಿರ್ತಕ್ಕಂಥ ಕಾಮಾಕ್ಷಿ ಪಾಳ್ಯ ಪೊಲೀಸರು ಅದರ ಒಂದು ವಾಟ್ಸಪ್ ಕಾಲಿನ ಕಾಲ್ ಲಾಗನ್ನು ರಿಟ್ರೀವ್ ಮಾಡೋದಕ್ಕೆ FSLಗೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಅತಿ ಶೀಘ್ರವಾಗಿ ಈ ಒಂದು ರಿಟ್ರೀವ್ ವರದಿಯನ್ನು ಬೇಗ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು FSL ಬಳಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಒಂದು ಮನವಿಯನ್ನು ಸಹ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಏನು ಕಾಡ್ತಕ್ಕಂಥ ಪ್ರಶ್ನೆ, ಇಬ್ಬರು ವ್ಯಕ್ತಿಗಳು ತಾವು ವಕೀಲರು ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಪುನೀತ್ ಜೊತೆ ಮಾತಾಡಿದ್ದಾರೆ. ಆ ವಕೀಲರು ಯಾರು ಅನ್ನೋದನ್ನ ಈಗ ಮುಂದುವರೆದ ತನಿಖಾ ಭಾಗವಾಗಿ ಏನು ಒಂದು ರಿಪೋರ್ಟ್ ಬರುತ್ತೆ, FSL ರಿಪೋರ್ಟು, ಅದರಲ್ಲಿ ಇವರ ವಾಟ್ಸಪ್ ಕಾಲ್ ಲಾಗ್ ಅನ್ನು ಪರಿಶೀಲನೆ ಮಾಡಿದಾಗ ಯಾರು ಮಾಡಿದ್ರು, ಯಾವ ಉದ್ದೇಶಕ್ಕಾಗಿ ಮಾಡಿದ್ರು ಅನ್ನೋದು ಗೊತ್ತಾಗಲಿದೆ. ಅಂಕಿತಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.